ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ಅನ್ನೋ ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ, ಎದ್ದೀನಿ. ಎದ್ದು ಲಾಕ್ ಚಲ್ ಮಾಡೀನಿ. ಇವತ್ತು ಹೆಣ್ಮಕ್ಳ ಕೈಲೇ ಹೊಸ್ಲಿ ಪೂಜೆ ಮಾಡಿಸ್ಬೇಕ್ರಿ. ನಮ್ಮ ಕಡೆ ಹಳ್ಳಿ ಕಡೆ ಪದ್ಧತಿ ಐತಿ, ಆಕಾಶ ಸಿಟಿ ಕಡೆ ಹೆಂಗೈತೆ ಗೊತ್ತಿಲ್ಲ. ನಾವು ಚಾರ್ಜ ಇಡಬೇಕ್ರಿ, 11 ರೂಪಾಯಿ 10 ರೂಪಾಯಿ ಹಿಂಗೆ ಚಾರ್ಜ ಇಡಬೇಕು. ಎಲ್ಲ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ. ಶ್ರಾವಣಿ ಉಸುಳಿ ಉಂಡೆ ಹಾಕಿ ಪೂಜೆ ಮಾಡಿ ಮಾಡಿ ಒಳಕ್ಕೆ ಬರ್ಲಾಕ್ರಿ. ಇವತ್ತು ಬ್ಯಾಳಿಗೆ ಹಾಕಬೇಕು, ಕುಚ್ಚುಗಡೆ ಮಾಡ್ಬೇಕು ನೋಡಿ. ಊರ್ನದು ಕುಚ್ಚುಗಡೆ ಮಾಡಿ ಎಡಿಡ್ಬೇಕು. ನಾಗಪ್ಪಗೆ ಹಾಲು ಎರಿಬೇಕು, ಬಿಳಿ ಹಾಲು ರೀ. ಇವತ್ತು ನಿನ್ನೆ ಕೆಂಪು ಹಾಲಿದನ್ನ ಹೊರಗಡೆ ನಾಗಪ್ಪಗೆ ಹಾಲು ಎರಿತೀವಿ ರೀ. ಬಿಳಿ ಹಾಲಿನ ದಿನ ಮನೆ ನಾಗಪ್ಪ ಉತ್ತಿ ಮಣ್ಣು ತಂದು ನಾಗಪ್ಪನ ಮಾಡಿ ಉತ್ತಿ ಮನೇಲೆ ಹಾಲು ಇರ್ತೀವಿ. ನಮ್ಮ ಹಳ್ಳಿ ಕಡೆ ಇಷ್ಟು ಪದ್ಧತಿ ಐತೆ. ನಿನ್ನ ಶ್ರಾವಣಿ ಹೋಗಿ ಹಾಲು ಇರ್ಕೊಂಬಂದ. ಈಗ ದೊಡ್ಡವ್ರು ಹೋಗಲ್ರಿ ಹಾಲು ಎರಿಯಾಕ, ಸಣ್ಣ ಮಕ್ಳಿಗೆ ಹೋಗ್ತಾವು. ಎಲ್ಲರೂ ಒಂದೇನವ್ರು ದೊಡ್ಡವ್ರು ಅಷ್ಟ್ರು ಕೂಡಿ ರೆಡಿಯಾಗಿ ಹೋದ್ರೆ ಚಂದ, ಮತ್ತು ಹೋಗಲ್ಲ. ಹಿಂಗಾಗಿ ನಾವು ಹೋಗ್ಲಿಲ್ಲ ರೀ. ಬೀರಪ್ಪನ ಗುಡಿಯಾಗನ ನಾವು ಹಾಲು ಎರಿತೀವಿ ರೀ. ಪ್ರತಿ ವರ್ಷವೂ ಅಲ್ಲೇ ಎರಿತೀವಿ. ಯಾಕೆ ಮನ್ಯಾಗ ಹಿರಿಯರು ಎಲ್ಲ ಎರ್ಕೋತ ಬಂದಿರ್ತಾರೆ, ಅಲ್ಲೇ ಇರ್ತೀವಿ. ಒಂದಿಷ್ಟು ಮಂದಿ ಹನುಮಪ್ಪನ ಗುಡಿಗೆ ಹೋಗ್ತಾರೆ, ಒಂದಿಷ್ಟು ಮಂದಿ ಬೀರಪ್ಪನ ಗುಡಿಗೆ ಹೋಗ್ತಾರೆ, ಒಂದಿಷ್ಟು ಮಂದಿ ಸಂಗಮೇಶ್ವರ ಗುಡಿ ಐತಿ ನಮ್ಮೂರಾಗ, ಅಲ್ಲಿನೂ ಹೋಗ್ತಾರೆ. ಮೂರು ಹೋಗ್ತಾರೆ ನೋಡಿ. 3 ಗುಡಿಗೆ ಹೋಗ್ತಾರೆ. ಮತ್ತು ಇನ್ನೂ ತಮ್ಮ ಅನುಕೂಲ ಬಂದ ಇರ್ತಾರೆ. ಒಬ್ರೊಬ್ರು ಮಾತ್ರ ಎಲ್ಲಿ ಹೋಗಲ್ರಿ. ಮನ್ಯಾಗ ಯಾರು ಬಿಡ್ತಾರೆ, ಇನ್ನೊಬ್ರು ಮರಗಾಮ ಗುಡಿ ಐತೆ ಅಲ್ಲಿ ಹೋಗ್ತಾರೆ. ಅವ್ರ ಅನುಕೂಲ, ಅವ್ರ ಮನೆ ಪದ್ಧತಿ, ಹಿರಿಯರು ಮಾಡ್ಕೊತ ಬೈ ಪದ್ಧತಿ ಹೆಂಗಿರುತ್ತೆ ಹಂಗೆ ಎರಿತಾರೆ. ಇವತ್ತು 6 ಗಂಟೆಗೆ ಐತೆ. ಶ್ರಾವಣಿನ ಸ್ಕೂಲಿಗೆ ಹೋಗಲ್ಲ. ಇವತ್ತು ಹಾಲು ಸುಟ್ಟಿ ಕೊಟ್ಟಾರ. ಮತ್ತು ಇವತ್ತು ಬ್ಯಾಳಿಗೆ ಹಾಕಬೇಕು. ಜಲ್ದಿ ಬೇಗ ಅಂಗಳ ಕಸ ಗುಡಿಸಿ ಇನ್ನೆಲ್ಲ ಬಟ್ಟೆ ಬ್ಲೌಸ್ ಹೋದ್ರಲ್ಲ ಮನೆ ತುಂಬೋದವ ರೀ. ಅಡುಗೆ ಮನೆಯಾಗೆಲ್ಲ ಮನೆ ತುಂಬೋದವು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸಿ ಮುಸುರಿ ತಿಕ್ಕಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಬರೀ ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ. ನಾಗರ ಪಂಚಮಿ ಹಬ್ಬ ಅಂತಿದ್ವಿ. ಹಬ್ಬ ಮುಗೀತು ನೋಡಿ. ಇವತ್ತು ದಿನ ಬ್ಯಾಳಿಗೆ ಹಾಕಿ ಹಾಲು ಎರಿದ್ವಿ ಅಂದ್ರೆ ಹಬ್ಬ ಮುಗೀತು. ಇದು ಮುಗಿರಾಗ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಸಾಮಾರುಗಳು. ಇವತ್ತು ಚುನೆ ಸಾಂಬಾರು ನೋಡಿ. ಎಲ್ಲರಿಗೂ ಶ್ರಾವಣ ಸಾಂಬಾರ ಚುನೆ ಸಾಂಬಾರ ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನು 4 ಸಾಂಬಾರು ಬಂದವ್ರಿ. ಇನ್ನು 4ನೇ ಸಾಂಬಾರಕ್ಕೆ ನಮ್ಮ ತವ್ರ ಮನೆ ಜಾತ್ರೆ ಐತೆ, ಜಾತ್ರೆಗೆ ಹೋಗ್ಬೇಕು. 4ನೇ ಸಾಂಬಾರು 3ನೇ ಸಾಂಬಾರು ಒಂದೈತೆ, 4ನೇ ಸಾಂಬಾರು ಒಂದೈತೆ. 3ನೇ ಸಾಂಬಾರಕ್ಕೆ ಜಾತ್ರೆ ಈ ಕಡೆ ಹೋಗಿ ಒಳ್ಳೆ ಬರ್ತೀನಿ ರೀ. ನಮ್ಮ ತವ್ರ ಮನೆ ದೇವ್ರ ಜಾತ್ರೆ 4ನೇ ಸಾಂಬಾರಕ್ಕೆ ಅಲ್ಲಿ ಊರಾಗನೇ ಐತೆ. ಹೋಗ್ಬೇಕ್ರಿ. ನೋಡು ಹೆಂಗತ್ತನೋ ಅವ ಪರಿಸ್ಥಿತಿ ಹೆಂಗಿರುತ್ತೆ. ನಾ ಬಟ್ಟೆ ಮಾಲು ಹಾಕಬೇಕು. ಬಟ್ಟೆ ಮಾಲೆಲ್ಲ ಖಾಲಿ ಆಗಿಬಿಟ್ಟೈತೆ. ಎಷ್ಟು ಬಟ್ಟೆ ಮಾಲು ತೆಗೆದ್ರೂ ಖಾಲಿನೇ ಆಗತ್ತೆ ರೀ. ಅಮೌಂಟೇ ಗಂಟು ಕೊಡವಲ್ದು. ಉದ್ರಿ ಹೋಗ್ಬಿಡ್ತಾರೆ. ಕಂಡಪಟ್ಟಿ ಉದ್ರಿ ಐತಿ, ವಸೂಲು ಮಾಡ್ಕೋಬೇಕು. ಬರೀ ಲೇಟ್ ಆಗುತ್ತಾ. 6:15 ಆಗೇ ಬಿಡ್ತು ಟೈಮು. ವಿಡಿಯೋ 5:30 ಪೋನೆ 6 ಬಂದಿತ್ತು ಎದ್ದೀನಿ. ವಿಡಿಯೋ ಚಾಲು ಮಾಡ್ರಾಗನೇ ಮತ್ತು 6:15 ಆಯಿತು. ನಾನು ಅಂಗಳ ಎಲ್ಲ ಹೊಸ್ಲಿ ಪೂಜೆ ಮಾಡಿಸ್ಬೇಕು. ಮೇನ್ ಇವತ್ತು ಮಾಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಎದ್ದಕ್ಕೇರಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಹೊಸ್ಲಿ ಪೂಜೆ ಎಲ್ಲ ಮಾಡಿ ಉಳ್ಯಾಕೆ ಬರೋಕಿದ್ದೆ. ಹೆಣ್ಮಕ್ಳು ಇವತ್ತು ಹೊಸ್ಲಿ ಪೂಜೆ ಮಾಡ್ಬೇಕ್ರಿ. ನಾ ಎಲ್ಲ ಅಂಗಳ ಕಸ ಹೊಡಿ ರಂಗೋಲಿ ಹಾಕಿ ಕುಕ್ಮದ ಹಚ್ಚಿ ಇದು ಮಾಡಿದೆ. ಶ್ರಾವಣಿ ಏನೈತೆ ಅದು ಮಂಡಕ್ಕಿ ಉಸುಳಿ ಎಲ್ಲ ಹಾಕಿ ಮಾಡಿ ಒಳಕ್ಕೆ ಬಂದು ನಾ ಎಣ್ಣೆ ಉಣ್ಸಿ ನೋಡಿ. ತಲೆಗೆ ಎಣ್ಣೆ ಉಣಿಸಿ ಈಗ ಅಲ್ಲಿ ಒಬ್ರು ತೀರ್ಕೊಯ್ದ್ರಿ, ನೋಡಕ್ಕೆ ಹೋಗಿದ್ದೆ. ಈ ಬಂದೇನ್ರಿ. ಟೈಮ್ ಪೋನೆ 9 ಆಗೈತೆ. ಅಂಗಳ ಕಸ ಹುಡುಗನ ಸುದ್ದಿ ಬಂತ್ರಿ. ಅದು ನಾನು ಎದ್ದಕ್ಕೇರಿ ಬ್ಯಾಳಿಗೆ ಹಾಕ್ಬೇಕಪ್ಪ ಜಲ್ದಿ ಅಂತೇಳಿ ನಾ ಮಾಡ್ಕೊಯ್ದೆ. ನಾವೊಂದು ಬಗದರೆ ದೈವ ಒಂದು ಬಗೀತಂತ, ಹಂಗೆ ನಾವೊಂದು ಬಗದೇನ್ರಿ ದೈವ ಒಂದು ಆಯಿತು. ಇವಾಗ ಬ್ಯಾಳಿ ಹಾಕೋದಿಲ್ಲ ನೋಡಿ. ಪುಟ್ಟಕ್ಕರ ಮಮ್ಮಿ ಬ್ಯಾಳಿಗೆ ಹಾಕಿ ಎಲ್ಲ ಮಾಡ್ಯಾಡ್ರಿ ನೆಶಿನಾಗ ಎದ್ದು. ಇವಾಗ ಮತ್ತು ಮನೆ ತೊಳೆದು ಬ್ಯಾಳಿ ಹಾಕ್ಬೇಕು ನೋಡಿ ಪುಟ್ಟಕ್ಕರ ಮಮ್ಮಿ. ಏನು ಮಾಡೋಕ್ಕಾಗಲ್ರಿ. ನಾನು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛಗೈತೆ ಕ್ಲೀನಾಗೆ ಬಾಂಡೆನ ತಿಕ್ಕಿನಿ. ನಾಷ್ಟಾಕ್ಕೂ ಇಟ್ಟಿನಿ ಉಪ್ಪಿಟ್ಟು ಮಾಡ್ಬೇಕಂತೇಳಿ ನೋಡಿ. ನಾಷ್ಟಾಕ್ಕೆ ಉಪ್ಪಿಟ್ಟು ಮಾಡಬೇಕು. ನಾನು ಕೂಡ 9 ಆಗಿ ಬಂದೈತೆ. ಒಂದು ಕಡೆ ಹೋಗಿ ಬರ್ಬೇಕಂತೀನಿ ಮಾತಾಡ್ಸಕ್ಕೆ. ಹೊಳೆ ಬಂದು ಮಣ್ಣಾಗಿರ್ತೈತೆ. ಥರ 1 ತಾಸು ಹೋಗಿ ನೋಡಕ್ಕೆ ಹೋಗಿ ಅಲ್ಲೇ 1 ತಾಸು ಹೋದ್ರೆ ಎದ್ದು ಬರಂಗಾಗಲ್ರಿ. ಅಲ್ಲಿ ಎಲ್ಲರೂ ಯಾರ ತೀರ್ಕೊಂಡಲ್ಲಿ ಹೋದ್ರೆ ಬೇಜಾರಾಗ್ಬಿಡುತ್ತೆ ನೋಡಿ ಮನ್ಸಿಗೆ. ನಾ ಎಷ್ಟು ಖುಷಿಯಾಗಿ ಇವತ್ತು ಹಾಲು ಮನ್ಯಾಗ ಎರಿತಾರೆ. ಹಾಲು ನಾಗಪ್ಪ ಮಾಡಿ ಉತ್ತಿ ಮಣ್ಣು ತಂದು ನಾಗಪ್ಪನ ಮಾಡ್ತಾರೆ. ಇವತ್ತು ಮಾಡ್ಕೇರಿ ಮನ್ಯಾಗ ಹಾಲಿನ ಪ್ಯಾಕೆಟ್ ತಂದು ಎರಿತಾರೆ ನೋಡಿ. ಹಸಿ ಹಾಲು ಹಾಕಿ ಎರಿತೀವಿ ನಾವು ಮಾತ್ರ. ಇವರಿಬ್ಬರೂ ಜಾಕ ಮಾಡ್ಸಲ್ರಿ. ಈಗ ಬ್ರಷ್ ಮಾಡಬೇಡ್ರಿ. ಈಗ ಬ್ರಷ್ ಮಾಡ್ಕೇರಿ ಅವ್ರಿಗೆ ನಾಷ್ಟ ಮಾಡಿಕೊಡ್ತೀನಿ. ಮತ್ತು ಈಗ ಮಣ್ಣಾಗಿನ ಜಾಕ ಮಾಡಿಸಿ ಮನೆ ತೊಳೆದು ನಾ ಜಾಕ ಮಾಡಿ ಬ್ಯಾಳಿ ಹಾಕಿ ನೋಡಿ. ಅದಕ್ಕೆ ಟಣ್ಣಕ್ಕೆ ಮಣ್ಣು ಆಗ್ಬೇಕಾದ್ರೆ ಲೇಟ್ ಆಗುತ್ತೆ. ಒಂದು ಕಡೆ ಹೋಗಿ ಬರ್ಬೇಕಂತ ಮಾಡೀನಿ. ಹಿಂದನ್ನೆಲ್ಲ ಕ್ಲೀನಾಗೈತೆ. ಬೀರಪ್ಪ ಮತ್ತು ದರ್ಶನ ಮಾಡ್ಕೊರಿ.
ಈಗ 2-3 ವಿಡಿಯೋದಲ್ಲಿ ಆಯ್ತು ಬೀರಪ್ಪ ಮತ್ತೆ ದರ್ಶನನೇ ಮಾಡಿಸಿಲ್ಲ ನಿಮ್ಗೆ. ನೋಡಿ ಉಪ್ಪಿಟ್ಟು ಮಾಡಾಕತ್ತಿ ನಾನು ಕೂಡ 9 ಗಂಟೆ ಆಗೇ ಬಿಡ್ತು ನೋಡಿ ಟೈಮ್ ಹೆಂಗಾಗುತ್ತೋ ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ. ಎಲ್ಲ ಯೂಟ್ಯೂಬ್ನ್ಯಾಗ ಭಾಳ ರೂಲ್ಸ್ ಬಂದ್ಬಿಟ್ಟಾವ್ರಿ. ಯೂಟ್ಯೂಬೇ ಸಾಕಪ್ಪ ಅಂತ ಅನ್ನಂಗೆ ಆಗ್ಬಿಟ್ಟೈತೆ ನೋಡಿ. ಯೂಟ್ಯೂಬ್ ನೆಪ್ ಮಾಡ್ಕೊಂಡ್ರೆ ಕನ್ನಡ ನೀರು ತಾನೇ ಹೋಗ್ತಾ ನೋಡಿ ನನ್ನ ಮಾತು. ಇವಾಗಾದ್ರೆ ಹಂಗೆ ಅನ್ಸುತ್ತೆ ರೀ. ಯಾಕಂದ್ರೆ ಯೂಟ್ಯೂಬ್ ಮಾಡೋರಿಗೆ ಆ ಕಷ್ಟ ಏನೋ ಗೊತ್ತಿರುತ್ತೆ. ಯೂಟ್ಯೂಬ್ ಮಾಡೋದೇ ಕಷ್ಟ ಆಗುತ್ತೆ ನೋಡಿ ಎಲ್ಲರಿಗೆ, ಪ್ರತಿಯೊಬ್ಬರಿಗೆ. ಯಾಕಂದ್ರೆ 2027 ಹೊಸ ರೂಲ್ಸ್ ಬಂದೈತಿ ಯೂಟ್ಯೂಬ್ನಿಂದ. 8,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಮಾಡ್ಬೇಕಂತ. 4,000 ವಾಚ್ ಅವರ್ ಮಾಡಿದಾಗನೇ ಮಾಡಿಬಿಟ್ಟಿರ್ತೈತಿ ವಿಡಿಯೋ ಮಾಡಿ ನೋಡೋರೇ ಇಲ್ರಿ. ಈಗ ಅಷ್ಟು ಜನ ಯೂಟ್ಯೂಬರ್ಸ್ ಆಗ್ಬಿಟ್ರ. ಏನೋ ಮಾಡ್ರಿ, ಹೆಂಗಾಗುತ್ತೆ ಗೊತ್ತಿಲ್ಲ. ಬಟ್ ಈಗ 2027 ತನಕ ಒಂದು ಚಾನ್ಸ್ ಐತ್ರಿ. ಮೋನಿಟೈಸೇಷನ್ ಆನ್ ಆಗಿ ಯೂಟ್ಯೂಬ್ ಪೇಮೆಂಟ್ ತೊಗೊಳೋರಿಗೆ ಏನೋ ಅಪ್ಸೆಟ್ ಮಾಡಿ ಬಂದ್ರಿ. ಅದು ಯಾರ ಈ ಕ್ರಿಯೇಟರ್ ವಿಡಿಯೋ ಮಾಡ್ತಾರಲ್ಲ ನೋಡಿ ತಿಳ್ಕೊರಿ. ಯಾಕಂದ್ರೆ ನಿಮಗೆ ಪುನಃ ತಿಳ್ಕೊಂಡು ನಾನು ಅಪ್ಸೆಟ್ ಮಾಡಿಲ್ಲ, ಮಾಡ್ಕೋಬೇಕು. ಟ್ಯಾಕ್ಸ್ ಪೇಜ್ಗಿಂತ ನಮ್ಮ ದುಡ್ಡು ಬರ್ತಾವಲ್ಲ ಅವೆಲ್ಲ ಬಂದ್ ಆಗಿಬಿಡ್ತಾವಂತ. ಎಷ್ಟು ಗೊತ್ತಿರ್ತೋ ಅಷ್ಟು ಶೇರ್ ಮಾಡ್ತೀನಿ. ಈಗ ಇನ್ನೂವರೆಗೂ ನನಗೆ ಒಂದಿಷ್ಟು ನಾಷ್ಟ ಉಪ್ಪಿಟ್ಟು ಮಾಡಾಕತ್ತೀನಲ್ರಿ, ಮಾತಾಡಿರಾತು ನಿಮ್ಗೆ ಕೂಡ ಹೇಳಿರಾತಂತ ಮಾತಾಡಕತ್ತೀನಿ. ಇವತ್ತು ಬಿಳಿ ಹಾಲು ಐತಲ್ರಿ, ಇವತ್ತು ಇಲ್ಲಿ ಊರಾಗ ಒಂದು ಹಿಂಗಾಗೈತೆ, ಯಾವುದೂ ಆಗಲ್ಲ. ಉಪ್ಪಿಟ್ಟು ಮಾಡ್ಕೊಂಡು ಸುಮ್ ಕುಂದ್ರು ನೋಡಿ. ಮಣ್ಣಾಗತ್ತೆ ಸುಮ್ ಕುಂದ್ರು. ಮಣ್ಣಾಗಿಂದ ಮತ್ತೆ ಕೆಲಸ ಚಲೋ. ನನಗೆ ತೊಳೆಯು ಬ್ಯಾಳೆ ಹಾಕೋದು ಎಲ್ಲ ಕೆಲಸ ಮಾಡ್ಕೋಬೇಕು. ಇವಾಗ ನಾನು ಯೂಟ್ಯೂಬೇ ಸಾಕಪ್ಪ ಅಂದ್ಬಿಟ್ರಿ. ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡ್ತೀನಿ ನೋಡಿ ನಾನು. ಸಾಕ್ರಿ. ಯಾಕಂದ್ರೆ ಯಾರು ನೋಡಲ್ಲ, ಸಪೋರ್ಟ್ ಮಾಡೋಲ್ಲ. ಒಂದಕ್ಕೆ 1,500 2,000 ನೋಡೋ ವಿಡಿಯೋ 500 600 ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ಎಲ್ಲಿ ಡಬಲ್. ಈಗ 2,000 ವಿಡಿಯೋ 1,000 ಹೋದ್ರೆ ಅನುಕೂಲ ಆಗುತ್ತೆ ರೀ. ಅದಕ್ಕೆ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ನನಗೂ ಕೂಡ ಸುಮ್ ಹಾಕ್ಬೇಕಾ ವಿಡಿಯೋ ಹಾಕಬೇಕು. ನನಗೆ ಎತ್ತಾನ ವಿಡಿಯೋ ಹಾಕೋದಾಗುತ್ತೆ ಅದಕ್ಕೆ ಹಾಕ್ತೀನಿ ರೀ. ನನಗೂ ಇನ್ನೊಂದು ಲಿಸ್ಟ್ ಬಂದೈತೆ ರೀ, ಲಿಸ್ಟ್ನೇ ಓದ್ಯಾರ ಅಂತ. ಅಲ್ಲಿ ಪಂಚಾಯತಿ ಕೆಲಸ ಲಿಸ್ಟ್ನಾಗ ಹೋಗ್ಬೇಕ್ರಿ. ಯಾಕಂದ್ರೆ ಅವಾಗ ಅದಕ್ಕೂ 2 ದಿನ ಲಿಸ್ಟ್ ಬಂದು ನಿನ್ನೆ ಇವತ್ತ ಹಬ್ಬ ಐತಂತೆ ಸುಮ್ಮಾಗಿರ್ರಿ. ಇನ್ನು ಶ್ರಾವಣಿನ 4 ಗಂಟೆಗೆ ಹೇಳ್ಬೇಕು. ನಾಳಿಂದ 4 ಗಂಟೆಗೆ ಎದ್ದು ಶ್ರಾವಣಿನ ಶ್ರಾವಣಕುಮಾರ ರೆಡಿ ಮಾಡಿ ಅವ್ರನ್ನ ಕಳಿಸ್ಬೇಕ್ರಿ ಈ ಸ್ಕೂಲಿಗೆ. ಶ್ರಾವಣ ರೆಡಿ ಮಾಡಿ ಎಲ್ಲ ಬುತ್ತಿ ಕಟ್ಟಿ ಉಣಿಸಿ ಹೋಗ್ಬಿಡ್ತೀನಿ ರೀ. 7 ಗಂಟೆಗೆ ಹೋಗಿ ಮತ್ತೆ 9 ಗಂಟೆಗೆ ಇದಕ್ಕೆ ಹೋಗ್ತಾನೆ ರೀ, ಸ್ಕೂಲಿಗೆ ಹೋಗ್ತಾನ. 1 ಗಂಟೆಗೆ ನಾ ಬರ್ತೀನಿ ರೀ. ಬಂದು ಮತ್ತೆ ಬಟ್ಟೆ ಬಾಂಡೆ ಅಡಿಗೆ ಎಲ್ಲ ಇರುತ್ತಲ್ರಿ. ಹಿಂಗಾಗಿ ಕೆಲಸ ಮಾಡೋಕ್ಕಾಗಲ್ರಿ. ಅದು 1 ವರ್ಷದ 3 ತಿಂಗಳು ಕೆಲಸ ಕೊಡ್ತಾರಂತೀರಿ ಪಂಚಾಯತಿಂದ. ತಿಂಗಳ 400 ರೂಪಾಯಿ ರೀ. ಮತ್ತು 1 ತಿಂಗಳು 12,000 ರೂಪಾಯಿ ಆಗುತ್ತೆ. ಯೂಟ್ಯೂಬ್ನಾಗ ಏನೈತ್ರಿ 5-6 ತಿಂಗಳು ಮಾಡಿದ್ರು ಒಂದು 10,000 ರೂಪಾಯಿ ಸಿಗಲ್ರಿ. ಏನೋ ಇವ್ರು ವಿಡಿಯೋ ಮಾಡ್ತಾರ, ಇವ್ರು ರಾಕ್ ಬರ್ತೈತೆ, ಇವ್ರು ಶ್ರೀಮಂತರಾಗ್ತಾರ, ಇವ್ರು ವಿಡಿಯೋ ನೋಡಬಾರ್ದು ಅನ್ನೋದು ಒಬ್ರೊಬ್ಬ ತಲೆ ಇರುತ್ರಿ. ಒಬ್ರೊಬ್ಬ ಏನೈತೆ ಏನಾದ್ರು ಒಂದು 50 ಲೈಕು, ಒಂದು 500 ಜನ ನನ್ನ ಪ್ರೀತಿ ಮಾಡೋರು ಅದಿರಿ. ಗೊತ್ತಾಯ್ತು. ಯಾರು ಬಿಟ್ರು ಇವ್ರು ಬಿಡಲ್ರಿ. ಅವ್ರು ಪ್ರತಿದಿನ ಕಮೆಂಟ್ ಬರ್ತಿರ್ತಾವು. ರೇಣುಕಮ್ಮ ಆಗಿರ್ಬೋದು, ಮತ್ತು ಸುರೇಖಾ ಸಿಸ್ಟರ್ ತಾಳಿಕೋಟೆಯಿಂದ, ಬಿಜಾಪುರ್ಲಿಂದ, ಇನ್ನೂ ಮತ್ತು ಭಾಳ ಮಂದಿ ಇದೀರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಮೊದಲೆಲ್ಲ ಸಪೋರ್ಟ್ ಮಾಡೋರೆಲ್ಲ ಈಗ ನೋಡಲ್ರಿ. ಯಾಕಂದ್ರೆ ಒಟ್ಟ ಈಗ ವಿಡಿಯೋದಾಗ ಹೆಂಗೆ ಬೇಕಂದ್ರೆ ಸುಳ್ಳ ತಗಲ ಮೋಸ ಇಂಥದ್ದೆಲ್ಲ ಇರ್ಬೇಕ್ರಿ ವಿಡಿಯೋದಾಗ. ಹಂಗಾಗಿ ನೋಡ್ತಾರೆ ನಾವು ನಿಯತ್ತಿಂತ ಬಾಳೆ ಹಿಂಗೆ ಮಾಡ್ಕೊಂಡು ತಿನ್ಬೇಕು, ಹಿಂಗೆ ಬಾಳೆ ಮಾಡಬೇಕು, ಈ ಥರ ಇರ್ಬೇಕಂದ್ರೆ ಈಗ ಇದೇ ಆಯ್ತು ನಡಿ ಆ ಕಡೆ ಅಂತೇಳಿ ಬಂದ್ ಮಾಡಿ ಹೋಗ್ತಾರೆ. ನಮ್ಗೆ ಬಿಟ್ಟರು ಏನು ನಾವು ಯೂಟ್ಯೂಬಲ್ಲಿ ಮಂದಿ ಒಂದು ಒಳ್ಳೆ ಉದ್ದೇಶವು ಸಂದೇಶ ಕೊಡ್ಬೇಕ್ರಿ. ಕೆಟ್ಟದ್ದು ಮಾತ್ರ ಕೊಡಬಾರ್ದು. ಸುಳ್ಳು ಹೇಳೋದು, ತಗಲ್ ಮಾಡೋದು, ಸುಮ್ಮನೆ ಅಳೋದಕ್ಕೆ ಜಗಳ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟ್ ಕೊಟ್ಟು ನೋಡ್ತಾರೆ. ಈಗ ಎಲ್ಲೇ ನಾವೇ ನೋಡ್ರಿ. ಈಗ ನಾವೇನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀವಿ ನಿಮ್ಗೆ. ಇವಾಗ ಇಲ್ಲಿ ಯಾರೋ ಜಗಳ ಮಾಡೋಕ್ಕಾದ್ರೆ ನಾವೇ ಹೊರಗೋಡು ನೋಡ್ತೀವಿ. ಹಂಗೆ ಯೂಟ್ಯೂಬಲ್ಲಿ ಜಗಳ ಇರಬೇಕು, ಅಳದಿರ್ಬೇಕು. ಮತ್ತು ಯಾರು ಅಳಕತ್ರು ಓಡಂದಿರ್ತೀವಿ. ಯಾಕೆ ಅಳಕತ್ಲು, ಯಾಕೆ ಜಗಳ ಮಾಡಿದ್ರು, ಕ್ವಶನ್ ಹಿಂಗೆ ಬರ್ಬೇಕು ನೋಡಿ ಜನಗಳಿಗೆ. ಹಂಗಂದ್ರೆ ಯೂಟ್ಯೂಬು ಏನೋ ಕ್ಲಿಕ್ ಆಗುತ್ತೆ. ಇಲ್ಲಿಕ್ಕೆ ಅದು ಎಡ್ಡು ಇರ್ಲಿಕ್ಕಂದ್ರೆ ಅಳೋದು ಜಗಳ ಇರ್ಲಿಕ್ಕಂದ್ರೆ ಫ್ಯಾಷನ್ ಇರ್ಬೇಕ್ರಿ. ಒಂದು ವಿಡಿಯೋದಾಗ ಒಂದು 10 ಥರ ಡ್ರೆಸ್ ಹಾಕೋಬೇಕು, ಮನಿ ಫ್ಯಾಷನ್ ಆಗಿರ್ಬೇಕು, ಮಾಡಲ್ ಆಗಿರ್ಬೇಕು, ಶ್ರೀಮಂತರಾಗಿರ್ಬೇಕು, ಹಿಂಗೆ ಬೇಕು. ತೀರಾ ಬಾಳ್ರಿದ್ರು ಇದು ಮಾಡಲ್ರಿ, ತೀರಾ ಶ್ರೀಮಂತರಿದ್ರು ಇದು ಮಾಡಲ್ಲ. ಏನೋ ಯೂಟ್ಯೂಬ್ದು ಹಂಗೆ ಐತ್ರಿ. ನೋಡೋರಿಗೆ ಜನಗಳು ಹಂಗೆ ಮನಸ್ಥಿತಿ ಐತಿ. ನಮ್ಮ ಮನಸ್ಥಿತಿ ಇದ್ದಂಗೆ ಅವ್ರದ್ದು ಇರುತ್ತೆ ರೀ. ಉಪ್ಪಿಟ್ಟು ರೆಡಿ ಆಯಿತು. ನಾ ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ನನ್ನ ಮನಸ್ಸಿಗೆ ಆದಂಥದ್ದು, ನನ್ನ ಮನಸ್ಸಿಗೆ ಅನ್ಕೊಂಡು ಘಟನೆ ನಾ ಹೇಳಿದ್ರಿ ನಿಮ್ಮ ಮುಂದೆ. ಹಂಗೈತ್ರಿ ಯೂಟ್ಯೂಬು. ನೀವು ಒಬ್ಬರೇ ಅಂತಲ್ಲ, ಕಷ್ಟ ಜೀವನ ಬಗ್ಗೆ ಜೀವನ ಹೆಂಗೆ ಮಾಡಬೇಕು, ಒಬ್ಬರೇ ಹೆಣ್ಮಕ್ಳು ಗಂಡ ಇಲ್ಲಾಂದ್ರೂ 2 ಮಕ್ಕಳು ತೊಗೊಂಡು ಹೆಂಗೆ ಜೀವನ ಮಾಡಬೇಕು, ಹೆಂಗಿಲ್ಲ ಅಂತ ತೋರಿಸ್ಕೊಡ್ತಲ್ಲ. ಎಲ್ಲರಿಗೆ ಬೋರ್ ಆಗ್ತಿರ್ಬೇಕು. ಏನು ಮಾಡೋಕ್ಕಾಗಲ್ರಿ. ಬೋರ್ ಆಗುತ್ತಂದ್ರೆ ಇದ್ದಿದ್ದ ಪದ್ಧತಿ ಬಿಡೋಕ್ಕಾಗಲ್ಲ, ಇಲ್ಲದ ಮಾಡೋಕ್ಕೋಗಲ್ಲ. ಇವಾಗ
ಹಂಗೈತ್ರಿ ಜನ ಏನು ಮಾಡೋಕ್ಕಾಗಲ್ಲ ಜನಗಳು. ಬರೀ ಉಪ್ಪಿಟ್ಟು ರೆಡಿ ಆಯಿತು. ನಾನು ಸಾಕ್ರಿ ಏನು ಯೂಟ್ಯೂಬಾಗ ದೊಡ್ಡ ದುಡ್ಡು ಈಗ ಯೂಟ್ಯೂಬ್ನಿಂದ ನಾನು ಸಂಸಾರ ಮಾಡ್ತಂದ್ರೆ ಆಗಲ್ಲ. ಯಾಕಂದ್ರೆ ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ ಬಟ್ಟೆ ಟೀಚಿಂಗ್ ಮಾಡೋಕ್ಕಾಗಲ್ಲ ರೀ. ನಂದೆಲ್ಲದಾಗ ಎಲ್ಲದಲ್ಲೇ ಇರ್ತಾವೆ. ನಾವು ಊಟ ಹೊತ್ತು ಯಾವುದು, ನೀರು ಯಾವುದು, ಹೊಟ್ಟೆ ಊಟ ಕಾಣಲ್ಲ, ನೀರು ಕಾಣಲ್ಲ. ಒಂದಾಗುತ್ತೆ, ಎರಡಾಗುತ್ತೆ ರೀ. ಈಗ ಯೂಟ್ಯೂಬ್ದು ವಿಡಿಯೋ ಮಾಡ್ಕೋತ ಬರ್ಬೇಕು ರೀ, ಎಡಿಟಿಂಗ್ ಮಾಡಬೇಕು, ತಮ್ನೇಲು, ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಎಲ್ಲ ಕೆಲಸ ಇರುತ್ತೆ. ಅದಷ್ಟು 2 ಚಾನಲ್ ಮೇಂಟೈನ್ ಮಾಡೀನಿ ರೀ. ಟೈಲರಿಂಗ್ ಚಾನಲ್ ಮೋನಿಟೇಷನ್ ಆನ್ ಆಗೈತೆ ರೀ. ಅದೊಂದು ಟೆನ್ಷನ್ ಆಗ್ಬಿಟ್ಟೈತೆ ರೀ. ಮೋನಿಟೇಷನ್ ಎಲ್ಲ ಕಂಪ್ಲೀಟ್ ಆಗೈತೆ ರೀ, ಆನ್ ಆಗ್ಯಾವಲ್ರಿ. ಮೋನಿಟೇಷನ್ ಆನ್ ಅಪ್ಲೈ ಮಾಡಿ ಒಟ್ಟು ಅಪ್ಲೈನೂ ಬರ್ತೈತೆ. ಆ ಮೋನಿಟೇಷನ್ ಆಪ್ ಅಂತ ಬರಾಕತೈತಿ. ಅದು ಇಷ್ಟೆಲ್ಲ ಕಷ್ಟಪಟ್ಟು 4,000 ವಾಚೇವರು, 1,000 ಸಬ್ಸ್ಕ್ರೈಬರ್ ಮಾಡಿ ಅದು ಕೂಡ ಹಿಂಗಾಯ್ತು, ಇದು ಕೂಡ ಹಿಂಗಾಗುತ್ತೆ. ನಮ್ಮಂಥವ್ರಿಗೆ ಯಾಕೆ ಬೇಕು ಯೂಟ್ಯೂಬು, ಅದೆಲ್ಲ ಬಿಟ್ಟು ಬಿಡ್ಬೇಕಂತ ನಾನು ವಿಚಾರ ತಲೆ ಓಡಾಕತ್ತೈತ್ರಿ. ಸುಮ್ಮ ಕೆಲಸಕ್ಕೆ ಹೋಗ್ಬಿಟ್ಟಿದ್ರಿ, ಪಂಚಾಯತಿ ಕೆಲಸಕ್ಕೆ ಎಷ್ಟೋ ದಿನ ಹೇಳಾಕತ್ತಿದ್ದೆ. ಇವಾಗ ತಾನೇ ಬಂದೈತೆ ನೋಡ್ರಿ, ಪಂಚಾಯತಿ ಕೆಲಸನ ಬಂದೈತೆ. ಅಲ್ಲಿ ಮುದ್ದೆ ಬಳಕಲ್ಲಿ ಹೋಗುತ್ತಾ ಅಲ್ಲಿ ಏನಾದ್ರು ಕೆಲಸ ಪಂಚಾಯತಿಂತ ಏನು ಕೆಲಸ ಕೊಡ್ತಾರಂದ್ರೆ ಹಿಂಗೇನಾರ ಹಿಂಗೆ ಗುದ್ಲಿ ಸಲಿಕೆ ಒಯ್ಬೇಕಂತ ನಾನು ಹೋಗಿಲ್ರಿ. ಹೋದಂದ್ರೆ ಗೊತ್ತಾಗುತ್ತೆ. ನಮ್ಮ ಮನ್ಯಾಗ ಗುದ್ಲಿ ಸಲಿಕೆ ಇಲ್ಲ, ಪೂರ್ತಿ ಅದು ನೋಡ್ಬೇಕ್ರಿ, ಎಲ್ಲ ಸಜ್ಜು ಮಾಡ್ಕೊಂಡು ಹೋಗ್ಬೇಕು. ಅದು ಎಲ್ಲ ರೂಲ್ಸ್ ಭಾಳ ನೋಡ್ರಿ. ಅದಕ್ಕೂ ದಿನ 400 ರೂಪಾಯಿ ಗೌರ್ಮೆಂಟ್ನಿಂದಲೇ ಪಗಾರ ಬರತ್ತೆ ರೀ. ಬೇರೆ ಯಾವ್ದಾರ ಇರಲಿ ಯಾವ್ದಾರ ಬಿಡಲಿ, ನಾನು ಮತ್ತೆ ಮಕ್ಕಳು ನಾಷ್ಟ ಕೊಟ್ಟು ನಾಷ್ಟ ಮಾಡಿಸಿ ಮತ್ತೆ ರೆಡಿಯಾಗಿ ಊಟ ಕಂಟಿನ್ಯೂ ಮಾಡ್ತೀನಿ ನೋಡಿ. ಟೈಮು 4 ಗಂಟೆ ಆಯಿತು. ಇವಾಗ ಅಷ್ಟು ಮನೆ ತೊಳೆದು ಇನ್ಮ್ಯಾಗ ಬ್ಯಾಳಿಗೆ ಹಾಕ್ಬೇಕು ನೋಡಿ. ಮುಂಜಾನೆ ಒಬ್ಬರು ತೀರ್ಕೊಂಡಾರಂತೆ ಇದನ್ನೆಲ್ಲ, ಮತ್ತೊಬ್ಬರು ತೀರ್ಕೊಂಡು ಕ್ಯಾನಲ್ ಬಸ್ ಅನ್ನ ನೋಡ್ರಿ. ಅನ್ನ ಅವನು ತೀರ್ಕೊಂಡ. ಅದು 5-6 ದಿನ ಆಗಿತ್ತು ಅನ್ನ ಕಳೆದು. ಇವತ್ತು ಸಿಕ್ತಂತ. ಅದು ಇದ್ರ ಮುಂದೆ ಕೋಡಿಮಟ್ಟಿ ಮುಂದೆ ಎಣ್ಣೆ ಸಿಕ್ತಂತ. ಹಿಂಗಾಗಿ ಬೋನಿಗೆಲ್ಲ ಬಿಟ್ಟಿದ್ರಂತ. ಇಬ್ಬರದು ಮಣ್ಣು ಆಗ್ಬೇಕಂದ್ರೆ 4 ಗಂಟೆ ಆಯ್ತು ರೀ. ಇವಾಗ ಅಷ್ಟು ಮನೆ ತೊಳ್ಕೊತೀನಿ ರೀ. ಅಡುಗೆ ಮನೆ, ದೇವ್ರ ಮನೆ ಎಲ್ಲ ತೊಳ್ಕೊಂಡು ಜಾಕ ಮಾಡಿಸಿ, ಹುಡ್ರು ಜಾಕ ಮಾಡಿಸಿ, ನಾ ಜಾಕ ಮಾಡಿ ಬ್ಯಾಳೆ ಕುದಿಸಿ ಎಲ್ಲ ಇದು ಮಾಡ್ಬೇಕು ನೋಡಿ. ಬರೀ ಪಟ ಮನೆ ತೊಳ್ಕೊ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಎಲ್ಲ ಮನೆ ಎಲ್ಲ ಕ್ಲೀನಾಗಿ ವರ್ಷಿನಿ. ಶ್ರವಣಕುಮಾರ ಮ್ಯಾಗ ಕುಂದಿಸ್ಬಿಟ್ಟು ನೋಡಿ. ಯಾಕಂದ್ರೆ ಮನ್ಯಾಗ ಅಡ್ಡಾಡ್ತಾನೆ, ಹೆಜ್ಜೆ ಮೂಡ್ತಾವ ಅಂತೇಳಿ ಅವನಲ್ಲಿ ಕುಂದಿರ್ಸೆ ಅಷ್ಟು ಮನೆ ತೊಳೆದೇನೆ ರೀ. ಅಡುಗೆ ಮನೆ, ದೇವ್ರ ಮನೆ, ಪಡ್ಸಾಲಿ, ಅಟ್ಟ ಎಲ್ಲ ಕ್ಲೀನಾಗೈತಿ. ಟೈಮು 4:45 ಹಾಕೊಂಡೈತೆ ನೋಡಿ. ಹಂಗೆ ಅಂಗಳ ಕಸ ಶ್ರಾವಣಿ ಅಷ್ಟು ಮನೆ ಪಡ್ಸಾಲಿ, ಅಟ್ಟ, ಅಡುಗೆ ಮನೆ 4 ಕಸ ಹೊಡ್ಕೊಂಡು ತೊಳ್ಯಾಕತ್ತೆ. ಪಡ್ಸಾಲಿ ಅಟ್ಟ ಎಲ್ಲ ಕಸ ಗುಡ್ಸವ ಅಂತಂದೆ. ಆಕಿ ಪಡ್ಸಾಲಿ ಅಟ್ಟ ಅಂಗಳ ಎಲ್ಲ ಕಸ ಗುಡ್ಸಿದ್ಲು ನೋಡಿ. ಎಲ್ಲ ಕ್ಲೀನ್ ಮಾಡಿದ್ಲು. ನಾನು ಕೂಡ ಒಟ್ಟು ಮನೆ ಒರೆಸಿದೆ. ನಾವು ಇಬ್ಬರು ಜಾಕ ಮಾಡಿಸ್ಬೇಕು, ನಾನು ಜಾಕ ಮಾಡಬೇಕು. ಟೈಮ್ 5-10 ನಿಮಿಷ ಆಯ್ತು ನೋಡಿ. ಟೈಮಿಂಗ್ ಹೆಂಗಾಗುತ್ತೋ ಮತ್ತು ದಿನ 4 ಆಗೈತಿ. 4 ಆಗಿತ್ತು. ಏನು ಮಾಡ್ತಾ ಅವಾಗ ನಾನು ಅಷ್ಟು ಇನ್ನೂ ಏನೂ ಕೆಲಸದಿಲ್ಲ. ಮತ್ತು ಅಷ್ಟು ಕಸ ಗುಡಿಸೋದು, ಮನೆ ಒರೆಸೋದು. ಇನ್ನು ಇಬ್ಬರನ್ನೂ ಜಾಕ ಮಾಡಿಸಿ ನಾನು ಕೂಡ ಜಾಕ ಮಾಡಿ ತುಂಬಿ ಕೊಡ್ದ ನೀರು ಹೆಂಗಾರ ಅದಾವೆ ರೀ. ಒಂದು ಇದು ಕ್ಯಾನ್ ಐತೆ, ಹಿಂಗಾಗಿ ತುಂಬಿ ಕೊಡ್ದ ನೀರು ಅದಾವೆ. ಅಡುಗೆ ಮನೆ, ದೇವ್ರ ಮನೆ ತೊಳ್ಕೊಂಡು ಬ್ಯಾಗ್ ಹಾಕ್ಬೇಕಂತ ನಾ ಮಾಡಿದೆ. ಇವತ್ತು ವರ್ಷಕ್ಕೊಮ್ಮೆ ನಾಗರ ಪಂಚಮಿ ಹಬ್ಬ ರೀ. ಹಾಲು ಎರಿದು ಎಲ್ಲಿ ಬಿಡಪ್ಪ ಅಂತೆ ಅಷ್ಟು ಮನೆ ತೊಳೆದು ನೋಡಿ. ಮತ್ತು ಸಮಾಧಾನ ಆಗಲ್ಲ. ಒಬ್ಬರೊಬ್ರು ಅಡುಗೆ ಮನೆ, ದೇವ್ರ ಮನೆ ತೊಳೆದು ಪೂಜೆ ಮಾಡಾಕತ್ತಾರ. ಅದ್ರಾಗ ನಮ್ಮ ಮಂದಿಯವ್ರು ಒಬ್ರು ತೀರ್ಕೊಂಡಾರ, ಬಡಗ್ಯಾರ ಮಂದಿ ಒಬ್ರು ತೀರ್ಕೊಂಡಾರ, ಇಬ್ಬರು ತೀರ್ಕೊಂಡಾರ. ಮತ್ತು ಯಾಕೆ ವರ್ಷಕ್ಕೊಮ್ಮೆ ಅಂತೇಳಿ ಲೇಟ್ ಆದ್ರೆ ಅಂತ ತೊಳ್ಕೊಂಬಿಟ್ಟೀನಿ ರೀ. ಶ್ರವಣಕುಮಾರದು ಮುಂಜಾನೆ ಜಾಕಿಲ್ಲ, ಅವ್ರದ್ದು ಒಮ್ಮೆ ಮಣ್ಣಾಗಿ ಮಾಡ್ಸಿರತ್ತಂತ ಮಾಡ್ಸಿಲ್ರಿ. ಈ ಕಡೆ ಅಡುಗೆ ಮನೆ ಎಲ್ಲ ಕ್ಲೀನಾಗೈತಿ. ಅಡುಗೆ ಮನೆ ತೊಳೆದೀನಿ, ಗ್ಯಾಸ್ ಕಟ್ಟಿ ಎಲ್ಲ ವರ್ಷಿನಿ ನೋಡಿ. ಈಗ ನೀರು ಕಸಕ್ಕೆ ಇಡ್ಬೇಕು ರೀ. ನೀರು ಕಸಕ್ಕೆ ಇಟ್ಟು ಇಬ್ಬರು ಜಾಕ ಮಾಡಿಸಿ ನಿಂದೂ ಶ್ರಾವಣಿ ಎಲ್ಲ ಕ್ಲೀನ್ ಮಾಡ್ಯಾಡ್ರಿ. ನಾ ಪಡ್ಸಾಲಿ ವರ್ಷರಾಗನೇ ಕ್ಲೀನ್ ಮಾಡ್ಕೊಂಡಾಳ. ಶ್ರವಣಕುಮಾರ್ ಹೋಗಿ ದಡಮ್ಮರ ಮನೆಗೆ ಹೋಗಿ ಉತ್ತಿ ಮಣ್ಣು ತೊಗೊಂಬರ್ಬೇಕು ನೋಡಿ. ಈಗ ಶ್ರವಣ ಹೋಗಿ ಉತ್ತಿ ಮಣ್ಣು ತಂದು ನಾನು ತಾಕಸ್ಕೊಂಬರ್ಬೇಕಪ್ಪ ಈಗ. ನೋಡಿರಿ ಇಲ್ಲಿ ಇಷ್ಟು ಇದನ್ನು ತೊಳೆದೀನಿ. ಪಡ್ಸಾಲಿ ಆಟ ನೀ ಕಸ ಹುಡುಗಿ ನಾ ವರ್ಷಿನಿ. ಅಂಗಳ ಕಸ ಹುಡುಗಿ ಹಿಂದೆಂದು ಹುಡುಗಿ ಏನು ಹುಡುಗ್ಯಾಳ ಅಂತ್ರಿ. ಸದ್ದ ಇಲ್ಲಿ ಪೂಜೆ ನಡೆದೈತೆ ನೋಡಿ ಒಬ್ರೊಬ್ರದ್ದು. ಹಾಗೆ ಮುಖ ಚುಮ್ಕೊಂಡು ಪಕ್ಕ ಮಾಡಿ ಪೂಜೆ ಮಾಡಿಬಿಡ್ತಾರೆ. ನಂಗೆಲ್ಲ ಅಷ್ಟು ಪದ್ಧತಿ ಸೀರೆ ಆಗಬೇಕು, ಹಬ್ಬ ಐತಲ್ರಿ. ಹಿಂಗಾಗಿ ಇದೊಂದು ನೈಟಿ, ಇದೊಂದು ಚಡ್ಡಿ, ಬಟ್ಟೆ ಅದ ರೀ. ಶ್ರಾವಣಿ ಹಿಂದಿಂದ ಎಲ್ಲ ಕ್ಲೀನ್ ಮಾಡ್ಯಾವ್ರಿ. ನಾ ಬರ್ರಾಗ ಕಸ ಗುಡಿಸಾಳೆಲ್ಲ ಕ್ಲೀನಾಗೈತಿ. ಶ್ರಾವಣಿ ಒಂದು ಕೈಯಾಗಿ ಯಾವ್ದಾರ ಮಾಡ್ತಾವಡಿ. ನಡೀರಮ್ಮ ಶ್ರವಣಕುಮಾರ್ ದಡಮ್ಮರ ಮನೆಗೆ ಅಣ್ಣ ಬರ್ರಿ. ಶ್ರಾವಣಿ ಜಾಕ ಮಾಡಿಸಿ, ಶ್ರವಣಕುಮಾರನ ಜಾಕ ಮಾಡಿಸಿ, ನಾನು ಜಾಕ ಮಾಡಿ ಬ್ಯಾಳೆ ಕುದಿಯೋಕೆ ಇಡ್ತೀನಿ ರೀ. ಬ್ಯಾಳೆ ಕುದಿಯೋಕೆ ಇಟ್ಟು ಮತ್ತು ಕ್ಲೀನ್ ಮಾಡ್ತೀನಿ. ನನಗೆಲ್ಲ ಮನಸ್ಸು ನೆಮ್ಮದಿ ಆಗ್ಬೇಕು ರೀ. ಇಲ್ಲಿಕಂದ್ರೆ ಒಂದು ಅಡುಗೆ ಮನೆ ತೊಳೆದು ದೇವ್ರ ಮನೆ ತೊಳ್ಕೊಂಡ್ರೆ ಮನಸ್ಸು ನೆಮ್ಮದಿ ಆಗೋಲ್ಲ. ತೊಳಿಲೋಡು ಅಂತೈತೆ
ಒಬ್ಬರು ಅಂದರು ಅವರು ಎಲ್ಲ ಅಡುಗೆ ಮನೆ ದೇವ್ರ ಮನೆ ತೊಳಕೆ ನಿನ್ನೆ ಮನೆ ನೀರು ಕೊಟ್ಟು ತೊಳೆದೀವಿ, ಅಡುಗೆ ಮನೆ ದೇವ್ರ ಮನೆ ತೊಳಕ್ಯಾರಿ ಬ್ಯಾಗ್ ಹಾಕಿ ಎಲ್ಲಿ ಹಿಡಿದ್ರ ಅಂತಂದ್ರು. ನಾನು ಸಮಾಧಾನ ಎಲ್ಲ ಅಷ್ಟು ವರ್ಷ ಇದು ನೋಡಿ, ನಾ ಅಂಕಣ ಆರಿಲ್ರಿ. ಅಂಕಣ ಜಲ್ದಿ ಆರೋದಿಲ್ಲ ರೀ, ಯಾಕಂದ್ರೆ ಅದು ಸಿಮೆಂಟ್ ಐತಲ್ಲ ಜಲ್ದಿ ಆರೋದಿಲ್ಲ, ಗಾಳಿನ ಹತ್ತಲ್ಲ, ಹಸಿ ಐತ್ರಿ. ಈ ಕಡೆ ಎಲ್ಲ ಪಳ 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 ಅಂತೈತಿ. ಶ್ರಾವಣಿ ಭಾಳ ಖುಷಿ ಆಗಿಬಿಟ್ಟ ನೋಡಿ, ಮನೆ ಪಳ ಪಳ ಅನ್ನೋದು ನೋಡಿ. ಶ್ರಾವಣಿದು ಜಾಕ್ ಆಗೈತೆ, ಶ್ರಾವಣ್ ಕುಮಾರ್ದು ಜಾಕ್ ಆಗೈತೆ, ನಂದು ಜಾಕ್ ಆಗೈತ್ರಿ. ನಾನು ಜಾಕ ಮಾಡಿ ಬ್ಯಾಗ್ ಹಾಕಿ ಬಡ ಬಡ, ಯಾಕಂದ್ರೆ ಲೇಟ್ ಆಗುತ್ತೆ ಅಂತೇಳಿ ಮೊದಲೇ ಟೈಮ್ ಇದ್ದಿದ್ದಿಲ್ಲ, ಬ್ಯಾಗ್ ಹಾಕಿ ಊರ್ನಾರು ಬಿಟ್ಟೀನಿ ರೀ. ಈ ಕಡೆ ಅನ್ನ ಮಾಡೀನಿ, ಹಿಟ್ಟು ನಾಟೀನಿ ಸ್ವಲ್ಪ, ಇವತ್ತು ಏನೂ ಕರಿದಿಲ್ಲ ರೀ ಕುಚ್ಚುಗಾಡು ಮಾಡೋದು, ಅದಕ್ಕೆ ಸ್ವಲ್ಪ ಹಿಟ್ಟು ನಾದಿಟ್ಟೀನಿ. ಈ ಕಡೆ ಒಂದಿಷ್ಟು ಉಸುಳಿದ್ದು ರೀ, ನಿನ್ನೆ ಉಸುಳಿ ಪಲ್ಯ ಮಾಡೀನಿ. ಈ ಕಡೆ ಕಟ್ಟಿ ಸಾಂಬಾರು ಮಾಡೀನಿ ರೀ. ಎಲ್ಲ ಅಡುಗೆ ಆಗೈತೆ. ಇನ್ನೊಂದು 5 ಕುಚ್ಚುಗಾಡು ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಅಂಗಳ ಕಸ ಹುಡುಗಿ ಅಂಗಳಕ್ಕೆ ರಂಗೋಲಿ ಹಾಕಿ ಈ ಎಡೆ ಹಿಡಿಬೇಕು ನೋಡಿ. ಬರೀ ನಾನು ಕೂಡ ಮಾಡ್ಕೊತೀನಿ ಬಡ ಬಡ. ಇದು ಉಸುಳಿ ಪಲ್ಯ ಈ ಥರ ಆಗೈತೆ ನೋಡಿ. ಈ ಕಡುಬು ಮಾಡ್ತೀನಿ ರೀ, ಪಟ್ ಪಟ ಕಡುಬು ಮಾಡಿ ಕುದಿಸ್ಬೇಕ್ರಿ. ಈಗ ಶ್ರಾವಣ್ ಕುಮಾರ್ನ ಜಾಕ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಕೂಡ ಕಡುಬು ಮಾಡ್ಬೇಕಂತ ಸಜ್ಜು ಮಾಡಾಕತ್ತೀನಿ ನೋಡಿ. ನೋಡಿರಿ, ನಾನು ಕೂಡ ಕೈಗೆ ಸಜ್ಜು ಮಾಡಿಟ್ಟು ದೇವ್ರ ಪೂಜೆ ಎಲ್ಲ ರೆಡಿ ಮಾಡೀನಿ. ಈಗ ಹಾಲು ಕರ್ಸಿಂಡ್ರಿ, ಒಂದು ಪಾಕಿಟ್ರು ತನ್ನ ಹಾಲು ಹಾಕಿ ಎರಿಬೇಕು. ಅಂಗಳನೂ ಅಷ್ಟು ಇದು ಮಾಡೀನಿ, ಅಂಗಳ ಕಸ ಹುಡುಗಿ ಮತ್ತು ರಂಗೋಲಿ ಹಾಕಿ 5 ಕುಕ್ಮದ ಹಚ್ಚಿ ಅಸಲಿ ಪೂಜೆ ಮಾಡಿಕೊಂಡು ಎಲ್ಲ ಸಜ್ಜು ಮಾಡೀನಿ. ಎಡೆ ಮಾಡೋದು, ಎಡೆ ಹಿಡಿಯೋದು, ಹಾಲು ಇದು ಇಷ್ಟ ಐತೆ ನೋಡಿ. ಟೈಮ್ ಆಗೇ ಬಿಡುತ್ತೆ ನೋಡಿ, 7 ಮ್ಯಾಗೆ ಆಗೇ ಬಿಡುತ್ತೆ ಟೈಮು. ಅಂಗಳ ತೋರ್ಸ್ಕೊಂಡು ಅಂಗಳ ಸಿಂಪಲ್ಲಾಗಿ ರಂಗೋಲಿ ತೆಗ್ದೀನಿ ರೀ ಸುಮ್ಮ, ಯಾಕಂದ್ರೆ ಮುಂಜಾನೆಲ್ಲ ಚಂದ ಎಷ್ಟು ಚಂದ ತೆಗ್ದೀನಿ ರೀ ರಂಗೋಲಿ ಎಲ್ಲ. ಇವತ್ತು ಸಂಜೆ ಹಾಲು ಎರಿದಲ್ಲ, ಹಿಂಗಾಗಿ ಅಂಗಳ ಕಸ ಗುಡಿಸಿ ರಂಗೋಲಿ ತೆಗೆದು ಹೊಸ್ಲಿನ ಎಲ್ಲ ನೋಡಿ ರಂಗೋಲಿ ಹಾಕಿ ಎಲ್ಲ ಕುಕ್ಮದ ಹಚ್ಚಿ ಇದು ಮಾಡೀನಿ ರೀ, ಪೂಜೆ ಮಾಡೀನಿ. ಉದಿನ ಕಡ್ಡಿ ಬೆಳಗ್ಗೆ ಆಯ್ತು, ಹೂವು ಏರ್ಸಿ ಶ್ರಾವಣಿ ಬರೀ ಮನೆ ಸ್ನೇಹಿತರೆ. ಇಲ್ಲಿ ಮಮ್ಮಿ ಎಲ್ಲ ಇದು ಮಾಡ ಹಾಲು ಒಂದು ಎರಿದ್ರೆ ಹಾಲು ಎರಿದು ಎಡೆ ಹಿಡಿದ್ರೆ ಆಯ್ತು ನೋಡ್ರಿ. ಈಗ ಕಾಯಿ ಹೊಡಿ ನೋಡ್ರಿ. ನೋಡಿ ಕುಚ್ಚುಗಡುಬು ನಾಗಪ್ಪ ಇವೆ ತನ್ವೀರಪ್ಪ ಅಂತೆ ತನ್ಗಡುಬು ಅಂತೆ ಮಾಡ್ತಾರೆ. ಸಾಕ್ರಿ ಉಳ್ಳೆಸು ಎಷ್ಟು ಮಾಡಿಬಿಡ್ತೀನಿ. ಮನುಷ್ಯಾಗ 2 ಅವಿಸು ಕುದಿಸಿ ಇವಿಷ್ಟು ಮಾಡ್ಕೊಂಡು ಕೇರಿ ಬೀರಪ್ಪ ಮುತ್ಯ ಒಂದು ಕಾಯಿ ಸುಲಿಬೇಕ್ರಿ. ಒಂದು ಕಾಯಿ ಸುಲಿದು ಬೀರಪ್ಪ ಮುತ್ಯಾಗ ಕಾಯಿ ಹೊಡೆಯಲ್ರಿ, ನೀನು ಹೊಡ್ಕೊಂಬಂದಾಳ ನಾಗಪ್ಪಗ. ನಿಮ್ಮ ಮನ್ಯಾಗ ಒಂದು ಕಾಯಿ ಹೊಡಿಬೇಕ್ರಿ. ನಿನ್ನೆ ಹೊರಗೆ ಹಾಲು ಹೊಡ್ಕೊಂಬಂದ, ಹೊರಗೆ ಬೀರಪ್ಪ ಮುತ್ಯ ಮನ್ಯಾಗ ಹೊಡ್ಕೊಂಬಂದಾಳ. ಇವತ್ತು ಮನ್ಯಾಗ ಇರ್ತೀರಿ, ಮನ್ಯಾಗ ಹೊಡಿಬೇಕ್ರಿ. ಒಂದು ಕಾಯಿ ವರ್ಷಕ್ಕೊಂದು ಕಾಯಿ ಸುಲಿಬೇಕ್ರಿ. ಎಡೆ ಹಿಡಿದು ಕಾಯಿ ಹೊಡೆದು ಹಾಲು ಎರಿಬೇಕ್ರಿ. ಶ್ರಾವಣಿ ಕುಮಾರ್ ಎರಿತಾರೆ ಹಾಲು. ಹಾಲಿನ ಪ್ಯಾಕೆಟನ್ನು ತರ್ಸಿನ್ರಿ ಸಾಂಗ್ ಸುಮ್ಮ ಸಾಕ್ರಿ. ಇಷ್ಟು ಕಡುಬು ಮಾಡಿದ್ರೆ ರಗಡ ಆಗ್ತದೆ ನೋಡಿ. ಇನ್ನೊಂದು ಕಡುಬು ಮಾಡಿಬಿಡ್ತೀನಿ. ಒಂದು 12 ಕಡುಬು ಅಷ್ಟೇ ನೋಡಿ, 12 ಕಡುಬು ಸಾಕು. ಒಂದು 5 ದೇವ್ರಿಗೆ, ಒಂದು 5 ಚಿನ್ನಿಯಾಗಿ ಕುಚ್ಚುಗಳು ಹೋಗಲ್ರಿ. ನಾಳೆಗೆ ಮತ್ತು ಅದಕ್ಕೆ ಸ್ವಲ್ಪ ಬ್ಯಾಳೆ ಹಾಕಿ ನೋಡಿ, ಸುಮ್ಮನೆ ಉಣ್ಣೆ ಹಾಕಿ. ಈಗ ಟೈಮಿಂಗು ಇದ್ದಿಲ್ಲ ನಾನು ಮಾಡೋಕ್ಕೆ ಟೈಮಿಂಗು. 4 ಎಲ್ಲ ಮನೆ ತೊಳೆವು, ಎಲ್ಲ ಸಜ್ಜು ಮಾಡೋದು ಎಲ್ಲ. ಇವು ಜಾಕ ಬಟ್ಟೆ ಹಂಗೆ ಇಟ್ಟಿರಿ, ನಾಳೆ ಹೋಗೋದ್ರಾತಂತ. ನಾಳೆ ಮತ್ತು ಪಂಚಾಯತಿ ಲಿಸ್ಟ್ ಬರುತ್ತೆ. ಹೂವು ಕಟ್ಟು ಒಂದೇ ಬಿಡಂಗಿಲ್ಲ ಅಂತೀರಿ. ಪಂಚಾಯತಿ ಲಿಸ್ಟ್ ಹೂವು ಕಟ್ಟು ಅಂದ್ರೆ ಏನು ಮಾಡಬೇಕು ಏನು ಬಿಡಬೇಕು ಅಂದು ತಿಳಿಯವಲ್ಲಾಗೈತಿ. ನೀವಾರ ಹೇಳಿ. ಹೂವು ಕಟ್ಟ 3 ತಿಂಗಳು ಕಂಟಿನ್ಯೂ ಹೋಗೋದಂತೀರಿ. ಮತ್ತು ನಾವು ಒಬ್ಬಂಟಿಗೆ ಬಾಳೆ ರೀ ಮತ್ತು ಬಟ್ಟೆ ತರಕ ಯಾವಾಗ ಇರುತ್ತೈತೆ, ಏನು ಮಾಡಬೇಕು ಏನು ಮಾಡಬೇಕು ತಿಳಿಯವಲ್ಲಾಗೈತ್ರಿ. ಅದೇ ವಿಚಾರ ಬಿಟ್ಟೈತಿ ನೋಡಿ. ಕರೆ ಅಂತೈತಿ ಶ್ರಾವಣ್ ಕುಮಾರ್ ಶ್ರೀನಿದಾಗ ಕರೆ ಅಂತೈತ್ರಿ. ಅದೇ ವಿಚಾರ ಆಗೈತ್ರಿ ಇವತ್ತು. ಮತ್ತು ಇಂದು ಅಶೋಕ ಮಾಡೋದಂತೇಳಿ ಮಾಡಾಕತ್ತಿ ನೋಡಿ. ಏನು ಮಾಡೋದು ಪದ್ಧತಿ ಆಗೈತಿ ಎಲ್ಲ ಒಟ್ಟು ನಮಗೂ. ಇಲ್ಲಿಕ್ಕಂದ್ರೆ ಬೇಷ್ ಆಗಲ್ಲ. ನಾವು ಮಾಡ್ಕೊಂಬಿಡ್ತೀನಿ ರೀ. ಹಿಟ್ಟು ಇದ್ರಿಲ್ಲಕ ಕರ್ಚಿಕ ಮಾಡಿ ಇದ್ರೊಟ್ಟು ಇಟ್ಕೊಳ್ತೀರಿ, ಹಂಗೆ ಇಟ್ಟಿ ನಾನು. ಇನ್ನೂ ಕರಿಬಾರ್ದಂದ್ರೆ 2 ದಿನ ಕರೆದಿ ನೋಡಿ. ಬರ್ರಿ ಎಲ್ಲ ಸಜ್ಜು ಮಾಡ್ಕೊಂಡು ಹಾಲಿದಾಗ ವಿಡಿಯೋ ಕಂಟಿನ್ಯೂ ಮಾಡಿ. ನಮ್ಮ ತಮ್ಮನ ಪಾಲ್, ನಮ್ಮ ಅಜ್ಜಿನ ಪಾಲ್, ನಮ್ಮ ದಡಮ್ಮನ ಪಾಲ್, ನಮ್ಮ ದಡಪ್ಪನ ಪಾಲ್, ನಮ್ಮ ಮಾಮನ ಪಾಲ್, ನಮ್ಮ ಅಂಟಿನ ಪಾಲ್, ನಮ್ಮ ಬಿಂದು ಪಾಲ್, ನಮ್ಮ ಬಿಂದು ಪಾಲ್, ನಮ್ಮ ಅಪ್ಪನ ಪಾಲ್, ಎಲ್ಲಾರ ಪಾಲ್ ದೇವ್ರ ಪಾಲ್. ದೇವ್ರ ಮ್ಯಾಗ ನಾಗಪ್ಪ ಮ್ಯಾಗ ಇನ್ನೊಂದು ಸಾಕು ಹಾಲಿನೇ ಮೇರಿ ಹಾಲು ಎರಾಕತ್ತಾವಡಿ ಶ್ರಾವಣಿ. ಹಾಲು ಎರೋದು ಎಡಿ ಇಡಿ ಹಾಕೋ, ಇಡಿ ಮ್ಯಾಗ ಕೈ ಇಡ್ರಿ, ಮತ್ತು ಅವ್ನ ಕೈ ಇಡಿ. ನನ್ನ ಪಾಲ್, ನಮ್ಮ ತಮ್ಮನ ಪಾಲ್, ನಮ್ಮ ಮಮ್ಮಿ ಪಾಲ್, ನಮ್ಮ ಅಮ್ಮನ ಪಾಲ್, ನಮ್ಮ ಅಜ್ಜನ ನಮ್ಮನ ಪಾಲ್, ನಮ್ಮ ದಡಮ್ಮನ ಪಾಲ್, ಎಲ್ಲಾರ ಪಾಲ್ ದೇವ್ರ ಪಾಲ್.
ನಾಗಪ್ಪ ಮ್ಯಾಗ ಹಾಂ ಎಡಿ ಉದಿನ ಕಡ್ಡಿ ಹಚ್ಚಿ ಎಡಿ ಹಿಡಿದು ಕಾಯಿ ಹೊಡೆದ್ಬಿಡು. ಆಯ್ತು ನೋಡಿ, ನಾಗರ ಪಂಚಮಿ ಅಂತೀವಿ. ಇವತ್ತೊಂದು ದಿನ ಮುಗೀತು ನೋಡಿ. ಕಾಯಿ ತಳಗೆ ಹೊಡಿಯವ ಜಗಲಿ ಮೇಲೆ ಸಾಮಾನುಗಳದು. ನಾಗಪ್ಪ ಕಾಣ್ತಾನಿಲ್ರಿ, ಸಣ್ಣ ಅದಾನ್ರಿ. ಉತ್ತಿಮ ಅಂತಂದು ಮಾಡೀವಿ ನೋಡಿ. ಪೂಜೆ ಆಯಿತು ಹೊಡಿ. ಕೊಡೋಗಿ ಸಾಕು. ಮತ್ತು ಕಾಯಿ ಹೆಂಗೆ ಹಾಕ್ಬೇಕಪ್ಪು? ಆಟ ಹಾಕೇ ಇಲ್ಲ. ಹ್ಞೂ ಬಟ್ಲಾರ್ ತೊಗೋಬೇಕಿತ್ತವಿ. ಊಟ ಮಾಡೋಗು. ಹ್ಞೂ ಜಗಲಿ ಮ್ಯಾಗಿಟ್ಟು ಕುಕ್ಮ ಹಚ್ಬಿಡು. ಇಟ್ಟು ಸಾಮಾಡಿ ಬಾ ನಾಗಪ್ಪಗ ಬಿಡ್ಕೊಂಬ. ಹಾಲಿನ ಬಟ್ಲ ಹೊರಗೆ ತೊಂಬ. ಒಂದು ಸಾಂದು ಹಾಲಿನ ಪ್ಯಾಕೆಟ್ ತಂದಿದ್ದೀನಿ ರೀ. ಹಾಲು ಕಾಸಕ್ಕೆ ಇಟ್ಟು ನೋಡಿ. ಶ್ರವಣ ಉಣ್ತೀನಂದ ಹಾಕಿ ಕೊಟ್ಟಿನಿ ರೀ. ಹಾಲು ಎರ್ದಿಂದ ಹೋಗಿ ಉಣ್ಣು ಬಿಟ್ಟು ಎಲ್ಲಿ ನೋಡಿ. 2 ಕಡುಬು ತಿಂದ. ಕಡುಬು ತೆಗಿಬೇಕು ನೈಸು. ಆಯ್ತು ರೀ, ಅಷ್ಟು ಇಟ್ಟಿಗೆ ಅದಕ್ಕೆ ಬರಾಬರಿ ಮಾಡಿಬಿಟ್ಟು ನೋಡಿ. ಬಸರವನ್ನ ಊಟ ಮಾಡ್ಬಾ, ಟೈಮ್ನ ಆಗೈತಿ. ಬೀರಪ್ಪ ಮುತ್ತಿಗೆ ಹಿಡ್ಕೊಂಬಿಟ್ಟ ಹೊಡಿ. ಅವ್ರಿಗೆ ಉಣ್ಣಾಕ ಕೊಡ್ತೀನಿ. ಇಲ್ಲೇ ಕುಂತು ನಿಲ್ಲಿವತಿ. ಇವ್ಸು ಕುಚ್ಚುಗಾಡ್ ಮಾಡಿ ಹಲಿಗಾಡು ಬಂತಾರಲ್ಲ, ಹಲಿಗಾಡು ಮಾಡಿ ಅನ್ನ ಚಮಚರಿ ಒಳಸಿ ಹಾಕಿದೆ. ಹಿಂಗಾಗಿ ಅನ್ನ ಹತ್ತಿರ ಬಸ್ನೆಲ್ಲ ಇವ್ಸು ಊರಿನ ಗಡ್ ಬಗ್ಯಾವ್ರಿ. ಇನ್ನು ಊರ್ನ ಐತೆ ಹಿಟ್ಟು ಖಾಲಿ ಆಯ್ತು ರೀ. ಇಷ್ಟೇ ಮಾಡಿ ನಾದಿದ್ದೆ ಹಿಟ್ಟು. ಬರ್ರಿ ಊಟ ಮಾಡೋಣ. ಹಲಿಗೆಡಬು ಚಪಾತಿ ಏನು ಮಾಡಬಾರ್ದ್ರಿ ಇವತ್ತಿನ ದಿನದಲ್ಲಿ, ನಾಗಪ್ಪನ ಹಬ್ಬದಿನ. ಸಣ್ಣ ತುಪ್ಪ ಹಾಕೋದು. ತುಪ್ಪ ಹಾಕೋ. ಇಲ್ಲ ಐತೆ ನಾವು ತುಪ್ಪ. ಅದು ಗಟ್ಟಿ ಅದಿದ್ದು ತುಪ್ಪ ಹೆಂಗೆ ಹಚ್ಚೋ ಉಣ್ಣಕ್ಕೆ ಬರಲದು. ಅಳು ಕರಗಿಸಿ ಹಾಕ್ಕೋಬೇಕು. ನೀವು ಉಂಡಿಲ್ಲಪ್ಪ ಹಾಕೊಂಡು. ಎಷ್ಟು ಕಡುಬು ಉಂಡಿ? 2 ಕಡುಬು ನೋಡ್ರಿ ಅವ. ಬರ್ರಿ ಊಟ ಮಾಡೋಣ. ಊಟ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತು ನೋಡಿ. ನೋಡಿರಿ ಊಟನೂ ಆಯ್ತು. ಇವಾಗ ಎಲ್ಲ ಕೆಲಸ ಮುಗೀತು ನೋಡಿ. ಫೈನಲಾಗಿ ಎಲ್ಲ ಕೆಲಸ ಮುಗಿಸೊಂದು ಊಟ ಮಾಡಿದೆ. ಟೈಮ್ ಏಟಾಗೈತೆ ಅಂದರೆ 8:30 ಆಗೈತೆ ನೋಡಿ. ಎಲ್ಲ ಕೆಲಸ ಮುಗಿಸೋ ಊಟ ಮಾಡ್ರಾಗನೇ ಟೈಮ್ ನೋಡ್ತಿರ್ಬೇಕಲ್ಲೇ 8:30 ಆಗೈತೆ. 6ಕ್ಕಿದ್ರೆ 8:30 ಆಗತ್ತೆ ರೀ. ಅದು 7ಕ್ಕೆ ಐತೆ ರೀ ಮುಳ್ಳು. 8:30 ಮ್ಯಾಗ ಆಗೈತೆ ನೋಡಿ ಟೈಮು. ಇದು ಏನೋ ಗೊತ್ತಿಲ್ಲ ರೀ, ಕಾಣ್ತಿರ್ಬೇಕು ನಿಮ್ಗೆ. ಶ್ರಾವಣಂದು ಊಟ ಆಯಿತು, ಶ್ರಾವಣಿದು ಊಟ ಆಯಿತು, ನಂದು ಊಟ ಆಯಿತು. ಶ್ರವಣ್ ಕುಮಾರ್ ಹೊರಗೆ ನೋಡಿ ಕದ ಹಾಕ್ಕೊಂಬರ್ತೀವಿ ಮಮ್ಮಿ ಅಂತೇಳಿ ಕದ ಹಾಕ್ಕೊಂಬಂದ್ಬಿಡಪ್ಪ. ಊಟ ಮಾಡಿದ್ದೀವಿ ರೀ. ನಾನು ಕೂಡ ಮಲ್ಕೋತೀನಿ. 2-3 ದಿನ ಕೆಲಸ ಹಬ್ಬಕ್ಕೆ ಕೆಲಸ ಎಲ್ಲ ಆಗಿಬಿಟ್ಟೈತೆ. ನೆಟ್ ಮಾತ್ರ ಖಾಲಿ ಆಗಿಬಿಟ್ಟೈತೆ ರೀ. ಸುಮ್ಮ ಮಲ್ಕೊಂಬಿಡ್ತು ನೋಡಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾವು ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಆ ಕತ್ರಿ ತೊಗೊಂಡು ಹೆಂಗೆ ಕಟ್ ಮಾಡ್ಕೋದೋಳು ತಲೆಯಾಗ? ಹಾಂ, ಕತ್ರಿ ತಂದು ಯಾರು ಕಟ್ ಮಾಡ್ರಿ ಹಿಂಗೆ? ಹಾಂ ಮಾಡ್ಕೋಬಾರ್ದು. ನೀನು ಮಾಡ್ಕೋದೋಡ್ರಿ ಹಬ್ಬ. ಆಸೆ ಆಗೈತೆ ನೋಡೋದು. ಶ್ರಾವಣಿ ಹಾಸಿಗೆ ಹಸಕತ್ತ ಹೊಡಿಯಲ್ಲಿ. ಶ್ರವಣ ಒಟ್ಟ ಸುಮ್ಮಿರ್ದೋಡಿ. ಬಾಯ್ ರೀ, ಗುಡ್ ನೈಟ್. ಶ್ರವಣಿ ಶ್ರವಣ